ನಮಸ್ಕಾರ ಗೆಳೆಯರೇ, ನಮ್ಮ ಟ್ರಾವೆಲ್ ಸರಣಿಯ 3ನೇ ಎಪಿಸೋಡ್ಗೆ ಸ್ವಾಗತ. ಇಂದು ನಾವು ನೋಡೋದು ಭಾರತದ ಅದ್ಭುತ ರತ್ನಗಳಲ್ಲಿ ಒಂದಾದ ಕೊನಾರ್ಕ ಸೂರ್ಯ ದೇವಾಲಯ. ಬನ್ನಿ, ಬೆಳಕಿನ ದೇವರ ಮನೆಗೆ ಪ್ರಯಾಣ ಮಾಡೋಣ. ಇದು ಕೊನಾರ್ಕ ಸೂರ್ಯ ದೇವಾಲಯದ ಪ್ರವೇಶ ದ್ವಾರ. ಇಲ್ಲಿ ನೋಡಿ, ಸಿಂಹವು ಆನೆ ಮೇಲೆ ನಿಂತಿರುವ ಶಿಲ್ಪ ತುಂಬ ಪ್ರಸಿದ್ಧ. ಇಲ್ಲಿಂದಲೇ ದೇವಾಲಯದ ಅದ್ಭುತತೆ ಶುರುವಾಗುತ್ತದೆ. ಮೊದಲ ನೋಟಕ್ಕೆ ದೇವಾಲಯ ಅನ್ನಿಸುವುದಕ್ಕಿಂತ ಒಂದು ವಿಶಾಲ ರಥ ಅನ್ನೋ ಅರ್ಥ ಬರುತ್ತದೆ. ಹೌದು, ಈ ದೇವಾಲಯವನ್ನು ನಿಜವಾಗಿಯೂ ರಥದ ರೂಪದಲ್ಲೇ ನಿರ್ಮಿಸಲಾಗಿದೆ. ಈಗ ಶಿಲ್ಪಗಳನ್ನು ನೋಡಿ, ಅದ್ಭುತ ಅಲ್ವಾ? ನೃತ್ಯಗಾರರು, ಯೋಧರು, ಪ್ರಾಣಿಗಳು, ಪ್ರತಿ ಶಿಲ್ಪವೂ ಒಂದೊಂದು ಕತೆ ಹೇಳುವಂತಿದೆ. ಇದರಲ್ಲಿ ಕೇವಲ ಕಲೆ ಮಾತ್ರ ಅಲ್ಲ, ಆ ಕಾಲದ ಜನರು ಹೇಗೆ ನೃತ್ಯ ಮಾಡ್ತಿದ್ರು, ಯುದ್ಧಕ್ಕೆ ಹೇಗೆ ಸಿದ್ಧವಾಗ್ತಿದ್ರು, ಜನರ ದೈನಂದಿನ ಜೀವನ ಹೇಗಿತ್ತೋ ಎಲ್ಲವೂ ಇಲ್ಲಿ ಕಾಣಿಸುತ್ತದೆ. ಅಷ್ಟು ಸೂಕ್ಷ್ಮವಾಗಿ ಕಲ್ಲಿನಲ್ಲಿ ಕೆತ್ತಿರೋದನ್ನು ನೋಡಿ ನಿಜವಾಗಿಯೂ ಆಶ್ಚರ್ಯವಾಗ್ತಿತ್ತು. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ರಾಜ ನರಸಿಂಹದೇವ ಮೊದಲನೆಯವರು ಕಟ್ಟಿಸಿದ್ದರು. ಯುರೋಪಿಯನ್ ಸಮುದ್ರಯಾನಿಗಳು ಇದನ್ನು ಬ್ಲ್ಯಾಕ್ ಪಗೋಡಾ ಅಂತ ಕರೆಯುತ್ತಿದ್ದರು, ಏಕೆಂದರೆ ಇದು ದೂರದಿಂದಲೂ ಕಪ್ಪಾಗಿ ಮಿನುಗುತ್ತಿತ್ತು. ಇದ್ದೇ ನೋಡಿ ಈ ದೊಡ್ಡ ಚಕ್ರ. ಒಟ್ಟು 12 ಜೋಡಿ ಚಕ್ರಗಳು ಮತ್ತು 7 ಕುದುರೆಗಳು ದೇವಾಲಯವನ್ನು ಎಳೆಯುತ್ತಿರುವಂತೆ ಶಿಲ್ಪರೂಪದಲ್ಲಿ ಕಂಡುಬರುತ್ತವೆ. ಇದರ ವಿಶೇಷ ಏನಂದರೆ, ಈ ಚಕ್ರಗಳು ಸೂರ್ಯನ ನೆರಳಿನ ಮೂಲಕ ಸಮಯ ಹೇಳುವಂತಿದೆ. ಇಮ್ಯಾಜಿನ್, 700 ವರ್ಷಗಳ ಹಿಂದೆ ಸನ್ಡೈಲ್ ಕಾನ್ಸೆಪ್ಟ್ಸ್ ಅಂತೆ. ಓ ಮೈ ಗಾಡ್! ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಕೊನಾರ್ಕ ಸೂರ್ಯ ದೇವಾಲಯ ನಿಜವಾಗಿಯೂ ನೋಡಲೇಬೇಕಾದ ಜಾಗ. ಇದು ಕೇವಲ ಸುಂದರ ದೇವಾಲಯ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಕಲೆ ಎಷ್ಟು ಶ್ರೀಮಂತವೋ ಅದನ್ನು ತೋರಿಸುತ್ತದೆ. ಹೀಗಾಗಿ ನೀವು ಟ್ರಾವೆಲ್ ಪ್ಲಾನ್ ಮಾಡ್ತಿದ್ರೆ ಈ ಸ್ಥಳ ನಿಮ್ಮ ಲಿಸ್ಟ್ನಲ್ಲಿ ಖಂಡಿತ ಇರಬೇಕು. ಒಮ್ಮೆ ಬಂದರೆ ಇಲ್ಲಿ ಇರುವ ಶಾಂತಿ ಮತ್ತು ಸೌಂದರ್ಯ ನಿಮಗೆ ತುಂಬ ಇಷ್ಟವಾಗುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಚಂದದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಬರ್ತೀನಿ. ಅದುವರೆಗೂ ಕೀಪ್ ಎಕ್ಸ್ಪ್ಲೋರಿಂಗ್. ಇವತ್ತಿನ ಎಪಿಸೋಡ್ 3 ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.